In today's class, we'll be learning about security group ಅಂದ್ರೆ ಏನು, instance type ಅಂದ್ರೆ ಏನು, ಆಯ್ತಾ, and NACL ಅಂದ್ರೆ ಏನು. I'll be covering these three topics in today's class. Before jumping into a topic, I just want to tell you one thing. ಈಗ ಪಬ್ಲಿಕ್ ಸಬ್ನೆಟ್ ಆಯ್ತು, ಪ್ರೈವೇಟ್ ಸಬ್ನೆಟ್ ಆಯ್ತು, ಪಬ್ಲಿಕ್ ರೌಟಬಲ್, ಪ್ರೈವೇಟ್ ರೌಟಬಲ್, ಮತ್ತೆ ನಾನು ರಿಪೀಟ್ ಮಾಡಲ್ಲ. ಐ ಹೋಪ್ ಎವ್ರಿ ಒನ್ ಗಾಟ್ ದಿಸ್ ರೈಟ್. ಎಲ್ಲರಿಗೂ ಕ್ಲಾರಿಟಿ ಇದೆ ಈ ಟಾಪಿಕ್ಸ್ ಅಲ್ಲಿ. Yes, sir. ನಾನು ಇನ್ಸ್ಟೆನ್ಸ್ ಟೈಪ್ ಅಂತಂದ್ರೆ ಏನು ಅಂತೇಳಿ ಫಸ್ಟ್ ಮಾತಾಡ್ತೀನಿ. ವಾಟ್ ಈಸ್ ಇನ್ಸ್ಟೆನ್ಸ್ ಟೈಪ್ ಅಕಾರ್ಡಿಂಗ್ ಟು ಯು? ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು ನಾನು ಹೇಳಿದ್ದೀನಿ, ಬಟ್ ಲೆಟ್ ಮಿ ಟೆಲ್ ಯು ಒನ್ಸ್ ಅಗೇನ್. ವಾಟ್ ಈಸ್ ಇನ್ಸ್ಟೆನ್ಸ್ ಟೈಪ್? ಯಾವಾಗ ಬರುತ್ತೆ ನಮ್ಗೆ ಇನ್ಸ್ಟೆನ್ಸ್ ಟೈಪ್ ಅನ್ನೋ ವರ್ಡ್? EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ವೈ, ಏನಕ್ಕೆ ಬರುತ್ತೆ ಅದು? ಅಲ್ಲಿ T2 ಮೈಕ್ರೋ, T2 ನ್ಯಾನೋ ಸ್ಟೋರೇಜ್ ಆರ್ ಸಮಥಿಂಗ್. ಸ್ಟೋರೇಜಾ? RAM. RAM, ಯಾ. Configuration. ಇನ್ ಕಾನ್ಫಿಗರೇಷನ್ ರ್ಯಾಮ್ ಮತ್ತೆ Server configuration. ಅದೇ ಸರ್ವರ್ ಕಾನ್ಫಿಗರೇಷನ್. ಏನ್ ಕಾನ್ಫಿಗರೇಷನ್ ಸರ್? ಸ್ಟೋರೇಜಾ? Specifications like RAM, ಮತ್ತೆ hard disk, ರ್ಯಾಮ್ ಮತ್ತೆ storage. ಸ್ಟೋರೇಜ್ ಅಲ್ಲ, RAM, ROM, OS, ರೋಮ್ ಅಲ್ಲ, OS, OS ಅಲ್ಲ. ಸರ್ವರ್ ಕೆಪಾಸಿಟಿ. ಏನ್ ಕೆಪಾಸಿಟಿ? ಸರ್ ಇವಾಗ ಸ್ಟೋರ್ ಅಪ್ಲಿಕೇಶನ್, ತುಂಬಾ ಅಪ್ಲಿಕೇಶನ್ಸ್ ಎಲ್ಲ. just a single line I want. CPU. ಯಾ, ಎಸ್ ಸರ್. CPU and RAM. ಇದರಲ್ಲಿ OS ಬರುತ್ತಾ? ಇದರಲ್ಲಿ ಸ್ಟೋರೇಜ್ ಬರುತ್ತಾ? ನೋ. ಎಷ್ಟು GB RAM ಬೇಕು, ಎಷ್ಟು CPU ಕೋರ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ಸ್ಟೆನ್ಸ್ ಟೈಪ್ ಅಲ್ಲಿ. ಓಕೆ, ಇನ್ಸ್ಟೆನ್ಸ್ ಟೈಪ್ ಇಸ್ ನಥಿಂಗ್ ಬಟ್ ದೇರ್ ಆರ್ ಮಲ್ಟಿಪಲ್ ಇನ್ಸ್ಟೆನ್ಸ್ ಟೈಪ್. T2 ಮೈಕ್ರೋ, T2 ನ್ಯಾನೋ, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋದ, ಏನಕ್ಕೆ ಅಷ್ಟೊಂದಿದಾವೆ ಅಂತ ಹೇಳಿ. Fine, let me first log in into my AWS console. Give me a minute. Now I am into EC2 machine. Cool. ಈಗ ಒಂದು EC2 ಮಿಷನ್ ಓಪನ್ ಮಾಡ್ಬಿಟ್ಟು ಲೆಟ್ ಮಿ ಕ್ರಿಯೇಟ್ ಒನ್ EC2 ಮಿಷನ್ ಇನ್ ಮೈ VPC ವಿಚ್ ಐ ಆಲ್ರೆಡಿ ಹ್ಯಾವ್. ನಾನು VPC ಕ್ರಿಯೇಟ್ ಮಾಡಿ ತೋರಿಸಲ್ಲ, ನಾನು ಯಾಕೆ ತೋರಿಸಲ್ಲ? ಐ ಹ್ಯಾವ್ ಆಲ್ರೆಡಿ ಶೋನ್ ಯು ಹೌ ಟು ಕ್ರಿಯೇಟ್ ಅಂಡ್ ಆಲ್. ಫೈನ್, ಐ ಆಮ್ ಕ್ರಿಯೇಟಿಂಗ್ ಒನ್ EC2 ಮಿಷನ್ ರೈಟ್ ಅವೇ. ಇಲ್ಲಿ ಬಂದ್ಬಿಟ್ಟು ಐ ವಿಲ್ ಬಿ ಗಿವಿಂಗ್ ಡೆಮೋ. ಆಯ್ತಾ, ಡೆಮೋ ಅಂತ ಹೇಳಿ ಕೊಟ್ಟೆ. ಇಲ್ಲಿ ಸರ್ OS ಸೆಲೆಕ್ಟ್ ಮಾಡೋದು, ಇನ್ಸ್ಟೆನ್ಸ್ ಟೈಪ್ ಅಲ್ಲ ಇದು. ಏನಿದು? ಇಮೇಜ್ ಸೆಲೆಕ್ಟ್ ಮಾಡೋದು. ಓಕೆ ಫೈನ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟೆನ್ಸ್ ಟೈಪ್ ಸರ್. ಇನ್ಸ್ಟೆನ್ಸ್ ಟೈಪ್ ಅಂತ ಹೇಳಿ ಬಂದಾಗ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು? ಸೆಲೆಕ್ಟ್ ದ ಇನ್ಸ್ಟೆನ್ಸ್ ಟೈಪ್ಸ್ ಮೀಟ್ ಯುವರ್ ಕಂಪ್ಯೂಟ್ ಅಂಡ್ ಮೆಮೊರಿ. ಕಂಪ್ಯೂಟ್ ಅಂದ್ರೆ CPU, ಮೆಮೊರಿ ಅಂತಂದ್ರೆ ನಿಮ್ಮ RAM. ಸ್ಟೋರೇಜ್ ಮೆಮೊರಿ ಅಂದ್ರೆ ಸ್ಟೋರೇಜ್ ಅಂದ್ರೆ ಮೆಮೊರಿ ಅಂದ್ರೆ ಸ್ಟೋರೇಜ್ ಅಂತ ಕೇಳಿದೆ. No, sir. ಇಟ್ಸ್ ಎ ಟೆಂಪ್ರವರಿ No, ಸ್ಟೋರೇಜ್ temporary. ಅಲ್ವಾ? ನಿಮ್ ಸಿಸ್ಟಮ್ ರೀಸ್ಟಾರ್ಟ್ ಆಗಿದ್ದಾಗ ಇದರಲ್ಲಿರೋ ಸ್ಟೋರೇಜ್ ಎಲ್ಲ ನಿಮ್ಗೆ ಹೋಗ್ಬಿಡುತ್ತೆ. ಮಲ್ಟಿ ಟಾಸ್ಕಿಂಗ್ ಜಾಸ್ತಿ RAM ಇರಬೇಕು, ಫಾಸ್ಟ್ ಆಗಿರ್ಬೇಕು ಅಂತಂದ್ರೆ. ಫೈನ್, RAM CPU ಸೆಲೆಕ್ಟ್ ಮಾಡೋದು. ಇಲ್ಲಿದೆ ನೋಡಿ, 1 CPU ಅಂಡ್ 1 GB RAM. ಇದನ್ನ T2 ಮೈಕ್ರೋ ಅಂತೇಳಿ ಕರೀತಿದ್ದಾರೆ. ಫ್ಯಾಮಿಲಿ ಏನಂತಿದೆ? T2. T2 ಅಂತಿದೆ. ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಇದು ಡ್ರ್ಯಾಗ್ ಡೌನ್ ಮಾಡಿದ್ರೆ ದೇರ್ ಆರ್ ಲಾಟ್ಸ್ ಆಫ್ ಫ್ಯಾಮಿಲಿ ಅಂಡ್ ಲಾಟ್ಸ್ ಆಫ್ ದಿಸ್ ಥಿಂಗ್. ನನಗೆ 2 GB RAM ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಐ ಕ್ಯಾನ್ ಸೆಲೆಕ್ಟ್ 0.5 GB RAM, 1 CPU ಬೇಕಂದ್ರೆ ನಾನು ನ್ಯಾನೋಗೆ ಹೋಗ್ಬೋದು. ಸ್ಮಾಲ್ ಬೇಕಂತಂದ್ರೆ 2 GB RAM, 1 CPU, 2 CPU, 4 GB RAM. ನಿಮ್ಗೆ ಏನ್ ಸ್ಪೆಸಿಫಿಕೇಶನ್ಸ್ ಬೇಕೋ ನೀವು ಇಲ್ಲಿಗೆ ಬಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಕ್ರಿಯೇಟ್ ಆಗುತ್ತೆ. ಸೆಲೆಕ್ಟ್ ಮಾಡಿದ್ರೆ 8 GB ಅಂಡ್ 32 CPU ನನಗೆ ಸಿಗುತ್ತೆ. ಬಟ್ ಇಟ್ಸ್ ಕಾಸ್ಟ್ಲಿ ಅಲ್ವಾ? ಏನಂತ ಹೇಳ್ತಿದ್ದಾನೆ? 0.5056 USD ಪರ್ ಹವರ್. 1 ಅವರ್ಗೆ ಇಷ್ಟು ಚಾರ್ಜ್ ಆಗ್ತಿದೆ ಅಂತ ಅವನು ಹೇಳ್ತಿದ್ದಾನೆ ವಿಂಡೋಸ್ ಸರ್ವರ್ಗೆ. ನಾನು ಲೆನೆಕ್ಸ್ ಸರ್ವರ್ ತಗೊಂಡ್ರೆ 0.3584 USD ಪರ್ ಅವರ್ ಅಂತೇಳಿ ಹೇಳ್ತಿದ್ದಾನೆ, ರೈಟ್? ಸೊ ಬಿ ಶೋರ್ ವಾಟ್ ಎವರ್ ಯು ಆರ್ ಸೆಲೆಕ್ಟಿಂಗ್ ಹಿಯರ್. ಇಲ್ಲಿ ಫ್ಯಾಮಿಲೀಸ್ ಯಾವ್ಯಾವ ಇದೆ ಸರ್ ಅಂತೇಳಿ ಹೇಳಿದ್ರೆ ಲೆಟ್ ಮಿ ಕಮ್ ಅಂಡ್ ಶೋ ಯು. ಇದು ದೊಡ್ಡ ಟಾಪಿಕ್ ಏನಲ್ಲ, ಬಟ್ ಯು ಹ್ಯಾವ್ ಟು ನೋ ದ ಬೇಸಿಕ್ಸ್, ದಟ್ಸ್ ಇಟ್. ನೋಡಿ, ನನ್ನ ಹತ್ರ ಎಷ್ಟು ಟೈಪ್ಸ್ ಇದಾವೆ ಅಂತಂದ್ರೆ ದೇರ್ ಆರ್ 5 ಟೈಪ್ಸ್. ಫಸ್ಟ್ ಬಂದ್ಬಿಟ್ಟು ಜನರಲ್ ಪರ್ಪಸ್, ಕಂಪ್ಯೂಟ್ ಆಪ್ಟಿಮೈಸೇಷನ್, ಮೆಮೊರಿ ಆಪ್ಟಿಮೈಸೇಷನ್, ಆಕ್ಸಲರೇಟೆಡ್ ಕಂಪ್ಯೂಟಿಂಗ್, ಸ್ಟೋರೇಜ್ ಆಪ್ಟಿಮೈಸೇಷನ್.
ಯಾರಾದ್ರೂ ವಾಟ್ ಈಸ್ ಇನ್ಸ್ಟೆನ್ಸ್ ಟೈಪ್ ಅಂಡ್ ವಾಟ್ ಆಲ್ ದ ಟೈಪ್ಸ್ ಅಂತ ಹೇಳಿದ್ರೆ ಯು ಜಸ್ಟ್ ನೀಡ್ ಟು ಟೆಲ್ ದಿಸ್ ಟೈಪ್ಸ್. ಜನರಲ್ ಪರ್ಪಸ್ ಅಂದ್ರೆ ಏನಾಗಿರ್ಬೋದು? ಹ್ಮ್ ಜನರಲ್ ಅಂದ್ರೆ ಏನು, ಪರ್ಪಸ್ ಅಂದ್ರೆ ಏನು ಸರ್? ರೆಗ್ಯುಲರ್ ಇಂಗ್ಲಿಷ್ ವರ್ಡ್ಸ್ ಹೇಳಿ ಹೋಗ್ಲಿ. ಕಾಮನ್ Basic purpose. ಎಕ್ಸಾಕ್ಟ್ಲಿ. ಈಗ ಡೇ ಟು ಡೇ ಆಕ್ಟಿವಿಟೀಸ್ ಮಾಡಕ್ಕೆ ನನಗೆ 10 GB ರ್ಯಾಮು 10 CPU ನನಗೆ ಬೇಕಾಗಿಲ್ಲ. ಓಕೆ, ಸಮ್ ಮಿನಿಮಮ್ ಕಾನ್ಫಿಗರೇಷನ್ ನನಗೆ ಸಾಕು ಅಂತ ಹೇಳಿದ್ದಾಗ ನಾನು ಜನರಲ್ ಪರ್ಪಸ್ ಅಂದ್ರೆ ನಾರ್ಮಲ್ ಯೂಸೇಜ್ಗೆ ನಾನು ಏನಾದ್ರು ಮಾಡಬೇಕು ಅಂತಂದ್ರೆ ನಾನು ಜನರಲ್ ಪರ್ಪಸ್ಗೆ ಹೋಗ್ಬೋದು. ಜನರಲ್ ಪರ್ಪಸ್ ಇನ್ಸ್ಟೆನ್ಸ್ ಪ್ರೊವೈಡ್ ದ ಬ್ಯಾಲೆನ್ಸ್ ಆಫ್ CPU ಅಂಡ್ ಮೆಮೊರಿ. ಬ್ಯಾಲೆನ್ಸ್ ಮಾಡುತ್ತೆ ಅದು, ಆಯ್ತಾ. ಈ ಜನರಲ್ ಪರ್ಪಸ್ ಅಲ್ಲಿ 2 ಫ್ಯಾಮಿಲೀಸ್ ಇದೆ. ಒಂದ್ ಬಂದ್ಬಿಟ್ಟು ಎಮ್ ಇಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದ್ ಬಂದ್ಬಿಟ್ಟು T in the ಓಕೆ ಟಿ ಇಂದ ಸ್ಟಾರ್ಟ್ ಆಗುತ್ತೆ. ಇಫ್ ಐ ಕಮ್ ಡೌನ್, ಇಫ್ ಯು ಸಿ ಹಿಯರ್, ಕಮ್ ಡೌನ್, ಎಮ್ ಇಂದ ಸ್ಟಾರ್ಟ್ ಆಗೋದು 1 CPU 4 GB ರ್ಯಾಮ್. ನಂಗೆ 2 CPU 8 GB ರ್ಯಾಮ್ ಬೇಕಂತಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್. ಆ ಡ್ರ್ಯಾಗ್ ಡೌನ್ ಅಲ್ಲಿ EC2 ಮಿಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಮ್ ಇರೋದು ಸೀರೀಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ. ಓಕೆ, ಡ್ರ್ಯಾಗ್ ಡೌನ್ ಮಾಡಿದಾಗ ಕೆಳಗಡೆಗೆ ಬಂದು ಅದ್ ಯಾವ್ದು ಬೇಕೋ ನೀನು ಅದು ಸೆಲೆಕ್ಟ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆ? ಜನರಲ್ ಪರ್ಪಸ್ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ. ಎಮ್ ಅಲ್ಲಿ ಇಷ್ಟು ಟೈಪ್ಸ್ ಇದಾವೆ. ಎಮ್ 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 7I ಅಲ್ಲಿ ನೀವು ಇದೆಲ್ಲ ಬಯಾಟ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ ಇಡೀ ಜೀವನ ಸಾಲಲ್ಲ AWS ಕಲಿಯಕ್ಕೆ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಜನರಲ್ ಪರ್ಪಸ್. ಯಾವ ಸೀರೀಸ್ ಸ್ಟಾರ್ಟ್ ಆಗುತ್ತೆ, ಎಮ್ ಅಂಡ್ ಟಿ ಅಷ್ಟೇ. ಅವನ್ M1 M71 ಎಷ್ಟು CPU ಎಷ್ಟು GB ರ್ಯಾಮ್ ಇರುತ್ತೆ ಅಂತಂದ್ರೆ ಮಕ್ಕಳು ಹೋಗಿರಿ ಇಂಟರ್ವ್ಯೂವರ್ಗೆ. ನಾನು ಯಾಕೋ ಅದು M1 ಎಷ್ಟು CPU ರ್ಯಾಮ್ ಇದೆ ಅಂತ ಹೇಳಿ ನೆನಪಿಗೆ ಇಟ್ಕೊಳ್ಳಿ. ಚಾರ್ಟ್ ಇದೆ, ಚಾರ್ಟ್ ಅಲ್ಲಿ ನೋಡ್ಕೊಂಡು ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ನೀವು ಹೇಳ್ಬೇಕು. ಕ್ಲಿಯರ್? ಬಟ್ ಯು ಹ್ಯಾವ್ ಟು ನೋ ವಾಟ್ ಇಸ್ ಜನರಲ್ ಪರ್ಪಸ್. ಓಕೆ, T2 ಮೈಕ್ರೋ ಎಲ್ಲಿದೆ ನಮ್ದು? ಇಲ್ಲಿದೆ ತಾನೇ ಫ್ರೀ ಟೈರ್ದು. 1 CPU 1 GB ರ್ಯಾಮ್ ಇದೆ. ಅರ್ಥ ಆಗ್ತಿದೆ? ಜನರಲ್ ಪರ್ಪಸ್ ಅನ್ನೋದು ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಬ್ಯಾಲೆನ್ಸ್ ದ CPU ಅಂಡ್ ಕಂಪ್ಯೂಟ್. ಸರಿ, ಮೆಮೊರಿ ಆಪ್ಟಿಮೈಸೇಷನ್ ಅಂದ್ರೆ ಏನು? ಮೆಮೊರಿ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು. ಏನಕ್ಕೆ ಮೆಮೊರಿ ಜಾಸ್ತಿ ಬೇಕು? ಪರ್ಫಾರ್ಮೆನ್ಸ್. ಎಸ್, ಕಾನ್ಫಿಡೆನ್ಸ್ ಇರಲಿ. ಯಾಕೆ ಆಯ್ತಾ? ಮೆಮೊರಿ ಅಂದ್ರೆ ಲೈಕ್ ನಿಮ್ಮ ಮೊಬೈಲ್ ಅಲ್ಲಿ 2 GB ರ್ಯಾಮ್ ಇದೆ. ಪಬ್ಜಿ ಆಡಕ್ ಬರುತ್ತಾ ಚೆನ್ನಾಗಿ ಫಾಸ್ಟ್ ಆಗಿ? No, sir. Little ಮಿನಿಮಮ್ bit, sir. ಅಲ್ವಾ? ಸೊ ನಮ್ಗೆ ಜಾಸ್ತಿ ರ್ಯಾಮ್ ಬೇಕು ಅಂದ್ರೆ ಫಾಸ್ಟ್ ಪರ್ಫಾರ್ಮೆನ್ಸ್ ಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಸರ್ವರ್ಗೆ ಮೆಮೊರಿ ಆಪ್ಟಿಮೈಸೇಷನ್ ಅನ್ನೋ ಸರ್ವರ್ ನಾವು ಚೂಸ್ ಮಾಡ್ಕೊಂತೀವಿ. ಓಕೆ, ಇದು Z ಇಂದ ಸ್ಟಾರ್ಟ್ ಆಗುತ್ತೆ, R ಇಂದ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? Z, R, X 3 ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇಫ್ ಐ ಆಮ್ ಗೋಯಿಂಗ್ ಫಾರ್ R78 ಅಲ್ಲಿ ಇಷ್ಟು ಟೈಪ್ಸ್ ಇದಾವೆ. ನನಗೆ ಎಷ್ಟು GB ರ್ಯಾಮ್ ಇದೆ ನೋಡಿಲಿ. ರ್ಯಾಮ್ ಇದು ಅಲ್ವಾ? ಎಷ್ಟಿದೆ ನೋಡಿಲ್ಲಿ? 512 GB ರ್ಯಾಮ್ ಇರೋ ಸರ್ವರ್ ನೀವು ರೆಂಟ್ಗೆ ತಗೋಬಹುದು, ಬಟ್ ಯು ಹ್ಯಾವ್ ಟು ಪೇ. ಕ್ಲಿಯರ್? ಮೆಮೊರಿ ಆಪ್ಟಿಮೈಸೇಷನ್ ಅಂದ್ರೆ ಏನು? ಹೈ ಪರ್ಫಾರ್ಮೆನ್ಸ್ ಅಂದ್ರೆ ಸೂಪರ್ ಫಾಸ್ಟ್ ಆಗಿರ್ಬೇಕು ನಮ್ಮ ಸರ್ವರ್ ಅಂತಂದ್ರೆ ನಾನು ಮೆಮೊರಿ ಆಪ್ಟಿಮೈಸೇಷನ್ ಹೋಗ್ತೀನಿ. ಮೆಮೊರಿ ಆಪ್ಟಿಮೈಸೇಷನ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು R ಇಂದ ಸ್ಟಾರ್ಟ್ ಆಗುತ್ತೆ, ಒಂದು X ಇಂದ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂತಂದ್ರೆ ನಿಮ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು. ಅವ್ರು ಕೇಳ್ತಾರೆ ನಂಗೆ ರ್ಯಾಮ್ ಜಾಸ್ತಿ ಬೇಕು, ನನಗೆ 500 GB ರ್ಯಾಮ್ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಸಜೆಸ್ಟ್ ದಿಸ್ ದನ್. ಇದು ಇನ್ಸ್ಟೆನ್ಸ್ ಕ್ಲಾಸ್. ಗಾಟ್ ಇಟ್? Yes, sir. Yes, sir. ಮೆಮೊರಿ ಆಯ್ತು, ಜನರಲ್ ಪರ್ಪಸ್ ಆಯ್ತು. ಈ ಕಂಪ್ಯೂಟ್ ಆಪ್ಟಿಮೈಸೇಷನ್ ಅಂದ್ರೆ ಏನು? ಕಂಪ್ಯೂಟ್ ಅಂದ್ರೆ ಏನ್ ಸರ್? PO. ಹಾ, Better speed in computation. ಬೇರೆ ಇನ್ನು? Scientific purpose devices ಅಲ್ಲಿ Solving. Applications and oh yeah, it's there. Scientific. oh, we didn't see this. ಕಂಪ್ಯೂಟ್ ಆಪ್ಟಿಮೈಸೇಷನ್ ಇನ್ಸ್ಟೆನ್ಸ್ ಬಂದ್ಬಿಟ್ಟು ಹೈ ಪರ್ಫಾರ್ಮೆನ್ಸ್. ಇದು ಫಾಸ್ಟ್ ಪರ್ಫಾರ್ಮೆನ್ಸ್ ಯಾವುದು? Memory.
ಇದು ಹೈ ಪರ್ಫಾರ್ಮೆನ್ಸ್ ಅಂದ್ರೆ ಮಲ್ಟಿ ಥ್ರೆಡ್ಡಿಂಗ್ ಇದೆಲ್ಲ ಇರಬೇಕು ಅಂತಂದ್ರೆ ನೀವು ಯು ಹ್ಯಾವ್ ಟು ಗೋ ಫಾರ್ ಕಂಪ್ಯೂಟ್ ಆಪ್ಟಿಮೈಸೇಷನ್. ಈಗ ನಿಮ್ ಲ್ಯಾಪ್ಟಾಪ್ i5 ಇದೆ, i3 ಇದೆ, ಲೈಕ್ ಅದೆಲ್ಲ ಇದೆ. ಅದು ಸಿ ಪಿ ಯು ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂದಾಗ ನೀವು ಸಿ ಪಿ ಯು 64 ಬೇಕು ಸಿ ಪಿ ಯು, ಇಲ್ಲ ನನಗೆ ಇನ್ನ ಜಾಸ್ತಿ ಬೇಕು ಅಂತಂದ್ರೆ ದೇರ್ ಆರ್ ಹಿಯರ್ C4 ಕ್ಲಾಸಸ್ ಇದೆ, 36 ಸಿ ಪಿ ಯು ಇದೆ. ಇಲ್ಲಿಗೆ ಬರ್ತೀನಿ C57 72 ಸಿ ಪಿ ಯು ಇದೆ. ನನಗೆ ಸಿ ಪಿ ಯು ಜಾಸ್ತಿ ಬೇಕು ಅಂತ ಹೇಳಿ ಅಂದಾಗ ನಾನು ಏನ್ ಮಾಡ್ತೀನಿ, ಕಂಪ್ಯೂಟ್ ಗೆ ಹೋಗ್ತೀನಿ. ಕ್ಲಾರಿಟಿ ಬಂತಾ? Yes, sir. ಜನರಲ್ ಪರ್ಪಸ್, ಕಂಪ್ಯೂಟ್ ಅಂಡ್ ಮೆಮೊರಿ, ಮೂರು ಕ್ಲಾರಿಟಿ ಆಯ್ತಾ ಎಲ್ಲರಿಗೂ? ಸರ್ ಸರ್ ಎಲ್ಲಿ ಕ್ರಿಯೇಟ್ ಮಾಡ್ತೀವಿ, ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಇದು ನಮ್ಮ ಕೈಯಲ್ಲಿಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದ್ರೆ ನಾವು ಕ್ರಿಯೇಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಮಾಡಬಾರ್ದು. ಓಕೆ ಫೈನ್. ಈಗ ಸ್ಟೋರೇಜ್ ಆಪ್ಟಿಮೈಸೇಷನ್ ಅಂದ್ರೆ ಏನಾಗಿರ್ಬೋದು? ಎಲ್ಲಾ ಸರ್ವರ್ಗೂ ಸ್ಟೋರೇಜ್ ಅನ್ನೋದು ಇರುತ್ತೆ, ಆಯ್ತಾ? ನೀವೇನಾದ್ರೂ ಸೇವ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಡಿಸ್ಕ್ ಅಲ್ಲಿ ರೀಡ್ ರೈಟ್ ಫಾಸ್ಟ್ ಆಗಿದ್ರೆ ನಿಮಗೆ ಸೂಪರ್ ಫಾಸ್ಟ್ ಆಗಿ, ಈಗ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಹಾರ್ಡ್ ಡಿಸ್ಕ್ ಇದೆ ಅಂತೇಳಿ ಅನ್ಕೊಳ್ಳಿ, EC2 ಐ ಮೀನ್ ನಿಮ್ ಲ್ಯಾಪ್ಟಾಪ್ಗೆ ವಿಂಡೋಸ್ ಆನ್ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೂಟ್ ಆಗಕ್ಕೆ. ಅದೇ SSD ಇದ್ರೆ ಫಾಸ್ಟ್ ಇರುತ್ತೆ. ಅಂದ್ರೆ ರೀಡ್ ರೈಟ್ ಆಪರೇಷನ್ಸ್ ಫಾಸ್ಟ್ ಆಗಿರ್ಬೇಕು, ಆಯ್ತಾ? ಫಾಸ್ಟ್ ಆಗಿರ್ಬೇಕು ಅಂತಂದ್ರೆ ನಾವೇನ್ ಯೂಸ್ ಮಾಡ್ತೀವಿ, ಸ್ಟೋರೇಜ್ ಆಪ್ಟಿಮೈಸೇಷನ್ ಯೂಸ್ ಮಾಡ್ತೀವಿ. ಗಾಟ್ ಇಟ್? ಬೇಸ್ಡ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನಾವು ಸ್ಟೋರೇಜ್ ಆಪ್ಟಿಮೈಸ್ ನಾವು ಯೂಸ್ ಮಾಡ್ತೀವಿ. ಇನ್ಪುಟ್ ಔಟ್ಪುಟ್ ಆಪರೇಷನ್, ರೀಡ್ ರೈಟ್ ಆಪರೇಷನ್ ಫಾಸ್ಟ್. ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು? ಹಾಕೋದು ತೆಗಿಯೋದು ಡೇಟಾ ಅಲ್ವಾ, ಅದು ಫಾಸ್ಟ್ ಇರಬೇಕು. ಇಲ್ಲ ರೀಡ್ ಅಂದ್ರೆ ಓದೋದು ಬರೆಯೋದು ಆ ಡೇಟಾ ಆ ಡಿಸ್ಕ್ ಅಲ್ಲಿ, ಆ EC2 ಮಿಷನ್ಗೆ ಇರೋ ಡಿಸ್ಕ್ ಅಲ್ಲಿ ಅಲ್ವಾ. ಸೊ ಇದು ಫಾಸ್ಟ್ ಆಗಿರ್ಬೇಕು ಅಂತಂದ್ರೆ ನಾವು ಸ್ಟೋರೇಜ್ ಆಪ್ಟಿಮೈಸೇಷನ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆ? ಇದು ಸಪ್ರೇಟ್ ಆಗಿ ನಿಮ್ಗೆ ಸ್ಟೋರೇಜ್ ಕಾರ್ಡ್ ಅಂತಲೇ ಬರುತ್ತೆ. ಇದು ಎಷ್ಟು ಬೇಕೋ ನೀವು ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ನಾನು ರಿಯಲ್ ಟೈಮ್ ಅಲ್ಲಿ ನಾನು ವರ್ಕೇ ಮಾಡಿಲ್ಲ, ಟು ಬಿ ಆನೆಸ್ಟ್. ಓಕೆ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಐ ನೆವರ್ ವರ್ಕ್ಡ್ ಆನ್ ಸ್ಟೋರೇಜ್ ಆಪ್ಟಿಮೈಸೇಷನ್, ಬಟ್ ಐ ನೋ ವಾಟ್ ಈಸ್ ದಟ್. ಓಕೆ, ಅರ್ಥ ಆಯ್ತಾ? Sir, Yes, then sir. what's the difference between memory and storage optimizations? ಮೆಮೊರಿ ಅಂದ್ರೆ ಹೇಳಿ, ವಾಟ್ ಈಸ್ ಮೆಮೊರಿ? ಫಾಸ್ಟ್ ಪರ್ಫಾರ್ಮೆನ್ಸ್. ರ್ಯಾಮಾ? ಹಾ ಸ್ಟೋರೇಜ್ ಅಂದ್ರೆ ಏನು? ರೋಮಾ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಅಂಡ್ ರೋಮ್? RAM is temporary, ರೋಮ್ ಇಸ್ permanent, permanent. ಪರ್ಮನೆಂಟ್. ಟೆಂಪರವರಿ ಅಂದ್ರೆ ಏನು? ಪರ್ಮನೆಂಟ್ ಅಂದ್ರೆ ಏನು? ಅಂದ್ರೆ system In RAM, use sir, ಆಗೋದು. we can erase the data, sir. In ROM, we cannot erase ನಾನು the data. ಐ ಕ್ಯಾನ್ ಎರೇಸ್ ಬೈ ಡಿಲೀಟಿಂಗ್. Like when system status is on, then that time temporary it will be work. ಎಸ್, when ಸಿಸ್ಟಮ್ ಗೆಟ್ ಟರ್ಮಿನೇಟೆಡ್ ಆರ್ ಶಟ್ ಡೌನ್ ಆಗಿ ಮತ್ತೆ ರಿಬೂಟ್ ಆದಾಗ ಇದು ಡಿಲೀಟ್ ಆಗ್ಬಿಡುತ್ತೆ Delete ಆಗುತ್ತೆ. ಅಲ್ವಾ. ಇದು ಫಾಸ್ಟ್ ಪರ್ಫಾರ್ಮೆನ್ಸ್. ಓಕೆ, ಸ್ಟೋರೇಜ್ ಅಂತ ಹೇಳಿ ಬಂದಾಗ ನಿಮ್ ಫೈಲ್ಸ್ ಎಲ್ಲ ಸ್ಟೋರ್ ಮಾಡ್ತಿರಲ್ವಾ. ಈಗ ನಿಮ್ಮ ಮೊಬೈಲ್ ಕೊಂಡ್ಕೊಂಡ್ರೆ ಎರಡು ಟೈಪ್ಸ್ ಇರುತ್ತೆ. ಒಂದು ರ್ಯಾಮ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಸ್ಟೋರೇಜ್ ಅಂತ ಹೇಳಿ ಕರಿತೀವಿ, ರೈಟ್? ರ್ಯಾಮ್ ಅಲ್ಲಿ Yes. ನೀವೇನಾದ್ರೂ ಸೇವ್ ಮಾಡ್ತೀರಾ ಡೇಟಾ? No. ಫಾಸ್ಟ್ ಪರ್ಫಾರ್ಮೆನ್ಸ್ಗೆ ನಿಮಗೆ ರ್ಯಾಮ್ ಬೇಕಾಗುತ್ತೆ. ಇಲ್ಲಿ ಸ್ಟೋರೇಜ್ ಆಪ್ಟಿಮೈಸೇಷನ್ ಅಂತಂದ್ರೆ ಸೇಮ್ ಇದೇ ತರ ಕನ್ಸಿಡರ್ ಮಾಡ್ಬೋದು, ಬಟ್ ರೋಮ್ ಒಳಗಡೆ ನೀವು ಬರೀತಿರಲ್ವಾ ಕಂಟೆಂಟ್, ಇನ್ಪುಟ್ ಕೊಡೋದು ಔಟ್ಪುಟ್ ತಗೊಳ್ಳೋದು ಫಾಸ್ಟ್ ಆಗಿ ಇರಬೇಕು ಅಂತಂದ್ರೆ ಯು ಹ್ಯಾವ್ ಟು ಕಮ್ ಫಾರ್ ಸ್ಟೋರೇಜ್ ಆಪ್ಟಿಮೈಸ್ಡ್. Okay, sir. ಕ್ಲಾರಿಟಿ ಬಂತಾ? Yes, sir. ಓಕೆ, ನೆಕ್ಸ್ಟ್ ಆಕ್ಸಲರೇಟೆಡ್ ಅಂತಂದ್ರೆ ಏನಾಗಿರ್ಬೋದು? Speed up. Speed up the process. ಪ್ರಾಸೆಸ್ ಬಂದ್ಬಿಟ್ಟು ಕಂಪ್ಯೂಟರ್ ಅಲ್ಲ ಸರ್, ಆಕ್ಸಲರೇಟೆಡ್ ಅಲ್ಲ. ಪ್ರಾಸೆಸ್ ಅಂದ್ರೆ ಪ್ರಾಸೆಸರ್ ಅಂದ್ರೆ Efficiency. CPU, ರೈಟ್? Not processor, I'm talking about the process of computing process I'm talking. ಬೇರೆ Efficient. ಬೇರೆ Efficiency. ಏನ್ ಸೆಲೆಕ್ಟ್ ಮಾಡಿದೀನಿ ಅಲ್ಲಿ?
Graphics. Graphics. ನಿಮ್ ಲ್ಯಾಪ್ಟಾಪ್ಗೆ ಗ್ರಾಫಿಕ್ ಕಾರ್ಡ್ ಇದ್ರೆ ಏನೆಲ್ಲ ಮಾಡ್ಬೋದು? ಗೇಮಿಂಗ್ ಆಡ್ಬೋದಾ? ಒಳ್ಳೆ ಗೇಮಿಂಗ್ ಎಲ್ಲ ಮಾಡ್ಬೋದಾ? ಡಿಸೈನಿಂಗ್ಸ್ sir. ಮಾಡ್ಬೋದಾ? ಫ್ಲೋಟಿಂಗ್ ನಿಮ್ಗೆ ಐ ಸೆಕ್ಯೂರ್ ಲೈಕ್ ಐ ಕ್ಯಾಲ್ಕುಲೇಷನ್ ಏನಾದ್ರು ಬೇಕು, ಸೂಪರ್ ಕಂಪ್ಯೂಟರ್ ಅಂತ ಇಲ್ಲಿ ಕರಿಬೋದಾ ನಾವು? ಫ್ಲೋಟಿಂಗ್ ಪಾಯಿಂಟ್ ಕ್ಯಾಲ್ಕುಲೇಷನ್ಸ್ ಫಾಸ್ಟ್ ಆಗಿರ್ಬೇಕು. ಅದೇ ತರ ಲೈಕ್ ಗ್ರಾಫಿಕ್ ಕಾರ್ಡ್ ಜಾಸ್ತಿ ಇರಬೇಕು, ಡೇಟಾ ಪ್ಯಾಟರ್ನ್ ಮ್ಯಾಚಿಂಗ್ ಇರಬೇಕು, ಲೈಕ್ ಮಲ್ಟಿಪಲ್ ರೀಸನ್ಸ್. ಸೂಪರ್ ಕಂಪ್ಯೂಟರ್ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಆಕ್ಸಲರೇಟೆಡ್. ಇದಕ್ಕೆ ಸಪರೇಟ್ ಆಗಿ ನಿಮಗೆ GPU ಕಾರ್ಡ್ ಕೊಡ್ತಾನೆ, ಅಂದ್ರೆ ಇದು ಗ್ರಾಫಿಕ್ ಕಾರ್ಡ್ ಕೊಡ್ತಾನೆ ಅವನು. ಅರ್ಥ ಇದೆ? ನೀವು ಸೆಲೆಕ್ಟ್ ಮಾಡೋದ್ರಲ್ಲಿ ನೀವು ಗ್ರಾಫಿಕ್ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. GPU ಎಷ್ಟು GPU ಬೇಕೋ ಅಷ್ಟು ನೀವು ಸೆಲೆಕ್ಟ್ ಮಾಡಬೇಕು, ಅಲಾಂಗ್ ವಿತ್ RAM and CPU. Got it? Yes, sir. There are 5 types. One is general purpose. It is used for normal use cases. ಇನ್ನೊಂದು storage. It's used for read-write operation and for what? High performance. Read-write operation and output operation. ಎಕ್ಸಾಕ್ಟ್ಲಿ ಇನ್ಪುಟ್ ಔಟ್ಪುಟ್ ಆಪರೇಷನ್. ಮೆಮೊರಿ ಬಂದ್ರೆ ಇದು ಫಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೇಳಿ ಯೂಸ್ ಮಾಡ್ತೀವಿ. ಕಂಪ್ಯೂಟ್ ಹೈ ಪರ್ಫಾರ್ಮೆನ್ಸ್ ಯೂಸ್ ಮಾಡ್ತೀವಿ. ಇದು ಜನರಲ್ ಪರ್ಪಸ್ ಯೂಸ್ ಮಾಡ್ತೀವಿ. ಇದು ಗ್ರಾಫಿಕ್ ಕಾರ್ಡ್ಗೆ ಮತ್ತೆ ಹೈ ಫ್ಲೋಟಿಂಗ್ ನಂಬರ್ ಕ್ಯಾಲ್ಕುಲೇಷನ್ಸ್ಗೆ. ಈಗ ನೀವು ಸ್ಟಾಕ್ಸ್ ಮಾಡ್ತಾ ಇರ್ತೀರಾ, ವಿತಿನ್ ಸೆಕೆಂಡ್ಸ್ ಪಾಯಿಂಟ್ ಚೇಂಜ್ ಆಗ್ತಾ ಇರುತ್ತೆ. ಇಫ್ ಯು ಸಿ ರೈಟ್, Yes, sir. ಆ Yes, sir. ಸರ್ವರ್ಸ್ಗೆಲ್ಲ ಈ ಆಕ್ಸಲರೇಟೆಡ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ವಿತ್ ಗ್ರಾಫಿಕ್ ಕಾರ್ಡ್ ಆಗಿರ್ಲಿ, ಸೂಪರ್ ಕಂಪ್ಯೂಟರ್ ತರ. ಓಕೆ, ಅರ್ಥ ಆಯ್ತು? Yes, sir. Okay. ಫೈನ್. ನೆಕ್ಸ್ಟ್ ಇನ್ಸ್ಟೆನ್ಸ್ ಟೈಪ್ ಅನ್ನೋದು ಇಲ್ಲಿಗೆ ಬಂದ್ಬಿಟ್ಟು ನಿಮಗೆ ಬೇಕಾಗಿರೋ ಇನ್ಸ್ಟೆನ್ಸ್ ಟೈಪ್ ನಾನು ಇಲ್ಲಿಗೆ ಬಂದ್ಬಿಟ್ಟು ಓಕೆ ನಾನೊಂದು ಕ್ರಿಯೇಟ್ ಮಾಡಬೇಕು ಕಂಪ್ಯೂಟರ್ಲಿ ಬಂದ್ಬಿಟ್ಟು C7 ಇದು ಫಸ್ಟ್ ತಗಂತೀನಿ, ಕಾಪಿ ಮಾಡ್ತೀನಿ. ನೀವು ಗೊತ್ತಾಗಿರ್ಬೇಕು ಓಕೆ ಇದು ಈ ಇನ್ಸ್ಟೆನ್ಸ್ ಟೈಪ್ ನಾನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕಾಪಿ ಮಾಡ್ಬಿಟ್ಟು ಇಲ್ಲಿಗೆ ಬಂದು ಸೆಲೆಕ್ಟ್ ಮಾಡಿ ಸರ್ಚ್ ಬಾಕ್ಸ್ ಅಲ್ಲಿ ನಾನು ಸರ್ಚ್ ಮಾಡ್ಬಿಟ್ಟು ನಾನು ಕ್ರಿಯೇಟ್ ಮಾಡ್ಬೋದು. ಬಟ್ ಕ್ರಿಯೇಟ್ ಮಾಡ್ಬಿಟ್ರೆ ಬಿಲ್ ಆಗುತ್ತೆ, ಡೋಂಟ್ ಗೋ ಅಂಡ್ ಕ್ರಿಯೇಟ್. ಆಯ್ತಾ? ನಮ್ಮ ಫ್ರೀ ಟೈರ್ಗೆ ಅಟ್ಯಾಚ್ ಆಗದ. ನಿಮ್ಗೆ ಬೇಕಾಗಿರೋ ಸರ್ವರ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಿ. ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ ವಾಟ್ ಇಸ್ ಇನ್ಸ್ಟೆನ್ಸ್ ಟೈಪ್? Yes, sir. Yes, sir. ಫೈನ್.